ಶಿವಮೊಗ್ಗದಲ್ಲಿ ನೀರಾನೆ ದಾಳಿಗೆ ಪಶುವೈದ್ಯ ಬಲಿ. ಮದ್ದು ನೀಡೋಕೆ ಹೋಗಿ ಜೀವವೇ ಹೋಯ್ತು ನೋಡಿ. ಕೆಲವೊಮ್ಮೆ ನಮ್ಮ ಟೈಮ್ ಸರಿ ಇರಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಅನ್ನೋದು ಶಿವಮೊಗ್ಗದ ವೈದ್ಯ ವಿಚಾರದಲ್ಲಿ ಅದು ನಿಜವಾಗಿದೆ ಕಣ್ರಿ. ಆಕೆ ಒಂದು ಪ್ರಾಣಿಯ ಜೀವ ಉಳಿಸೋಕೆ ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿರುವ ಹೃದಯ ವಿದ್ರಾವಕ ಘಟನೆ ಇದು. ವೈದಿಬೈ ಈ ರೀತಿ ನಡೆಯೋದು ತೀರಾ ಅಪರೂಪ. ಆದ್ರೆ ಕೇವಲ 27 ವರ್ಷದ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಹಿಪ್ಪೋಪೋಟಮಾಸ್ ದಾಳಿಯಿಂದ ಸಾವನ್ನಪ್ಪಿದ್ದಾಳೆ. ಅಂದಹಾಗೆ ಈ ರೀತಿ ಘಟನೆಗೆ ಕಾರಣವಾಗಿರುವುದು ಶಿವಮೊಗ್ಗದ ತಾವರೆಕೊಪ್ಪ ಮೃಗಾಲಯ. ಇಲ್ಲಿನ ನೀರಾನೆಗೆ ಚಿಕಿತ್ಸೆ ನೀಡಲು ಹೋಗಿದ್ಲು. ಆದ್ರೆ ಯಾರಿಗೆ ತಾನೇ ಗೊತ್ತಿತ್ತು ಹೇಳಿ, ಪ್ರಾಣಿ ಪಕ್ಷಿಗಳಿಗೆ ಚಿಕಿತ್ಸೆ ನೀಡುವ ವೈದ್ಯೆಯ ಜೀವವೇ ಹೋಗುತ್ತೆ ಅಂತ. ಆದ್ರೆ ಇಂಥದೊಂದು ಘಟನೆ ನಡೆಯಬಾರ್ದಾಗಿತ್ತು, ನಡೆದು ಹೋಗಿದೆ. ರಾತ್ರಿ 10:30 ಸುಮಾರಿಗೆ ಪಕ್ಷಿ ಮತ್ತು ಪ್ರಾಣಿಗಳಿಗೆ ಚಿಕಿತ್ಸೆ. ನೀರಾನೆ ಟೆಂಪರೇಚರ್ ಚೆಕ್ ಮಾಡಲು ಹೋಗಿದ್ದ ಡಾಕ್ಟರ್ ಸಮೀಕ್ಷಾ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋಕೆ ಆಗಲ್ಲ ನೋಡಿ. ಇಲ್ಲಿಯೂ ಕೂಡ ಸಹಜವಾಗಿ ಪಶುವೈದ್ಯ ಅಂದ ಕೂಡಲೇ ಪ್ರಾಣಿ ಮತ್ತು ಪಕ್ಷಿಗಳ ಆರೋಗ್ಯ ವಿಚಾರಿಸಲು ಡಾಕ್ಟರ್ ಸಮೀಕ್ಷಾ ಹೋಗಿದ್ಲು. ರಾತ್ರಿ 10:30 ಸುಮಾರಿಗೆ ಮೊದಲಿನ ಸನ್ ಕ್ಯಾನೂರ್ ಪಕ್ಷಿಗೆ ತಪಾಸಣೆ ಮಾಡಿದ್ದಾರೆ. ಅದಾದ ಬಳಿಕ 1 ಗಂಟೆಯ ನಂತರ ನೀರಾನೆ ಟೆಂಪರೇಚರ್ ಚೆಕ್ ಮಾಡಲು ಹೋಗಿದ್ರು. ಆದ್ರೆ ಥರ್ಮಲ್ ಕ್ಯಾಮೆರಾ ಬಳಸಿ ನೀರಾನೆ ಚೆಕ್ ಮಾಡಲು ಹೋದಾಗ್ಲೇ ನೀರಾನೆ ವೈದ್ಯ ಮೇಲೆ ದಾಳಿ ಮಾಡಿದೆ. ಮೊದಲೇ ಗರ್ಭಿಣಿಯಾಗಿದ್ದ ನೀರಾನೆ ತನಗೆ ಯಾರೋ ಏನೋ ಮಾಡೋಕೆ ಬಂದಿದ್ದಾರೆಂದು ತಿಳಿದು ದಾಳಿ ಮಾಡಿದೆ ಅಂತೆ. ನೀರಾನೆ ದಾಳಿಗೆ ವೈದ್ಯರು ಅಲ್ಲೇ ಕುಸಿದು ಬಿದ್ದಿದ್ರು ಕಣ್ರಿ. ತಕ್ಷಣ ಮೃಗಾಲಯ ಸಿಬ್ಬಂದಿಗಳು ಅವರನ್ನ ಶಿವಮೊಗ್ಗದ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿ ಆಗದೆ ಡಾಕ್ಟರ್ ಸಮೀಕ್ಷಾ ಕೊನೆಯುಸಿರು ಎಳೆದಿದ್ದಾರೆ. ಡಾಕ್ಟರ್ ಸಮೀಕ್ಷಾ ಬೆಂಗಳೂರು ಮೂಲದವರು. ಇತ್ತೀಚೆಗಷ್ಟೇ ಮೃಗಾಲಯದಲ್ಲಿ ಪಶು ವೈದ್ಯರಾಗಿ ನೇಮಕಗೊಂಡಿದ್ರು. ಇವರು ಟ್ರೈನಿ ವೈದ್ಯರಾಗಿದ್ರು ಅಂತ ತಿಳಿದು ಬರ್ತಾ ಇದೆ. ಇನ್ನು ನೀರಾನೆ ಇರುವ ಪ್ರದೇಶದಲ್ಲಿ ರಾತ್ರಿ ಡಾಕ್ಟರ್ ಸಮೀಕ್ಷಾ ಟಾರ್ಚ್ ಸಿಕ್ಕಿದೆ. ಘಟನಾ ಸ್ಥಳದಲ್ಲಿ ಈಗಾಗಲೇ ಪೊಲೀಸರು ಮಹಜರು ನಡೆಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಡಾಕ್ಟರ್ ಸಮೀಕ್ಷಾ ಹುತಾತ್ಮೆ. ಆನೆ ಮರಿಗೆ ಸಮೀಕ್ಷಾ ಹೆಸರಿಡಲು ನಿರ್ಧಾರ. ಟ್ರೈನಿ ವೈದ್ಯ ಸಾವಿನ ಬಗ್ಗೆ ಎದ್ದಿದೆ ಸಾಕಷ್ಟು ಅನುಮಾನ. ಒಂದೆಡೆ ಡಾಕ್ಟರ್ ಸಮೀಕ್ಷಾ ಸಾವು, ಇನ್ನೊಂದೆಡೆ ಮೃಗಾಲಯಕ್ಕೆ ಭೇಟಿ ನೀಡಿದ ಮೃಗಾಲಯದ ಪ್ರಾಧಿಕಾರ ಅಧ್ಯಕ್ಷರು ಕೆಲವೊಂದು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಮೃಗಾಲಯದ ಸಿಬ್ಬಂದಿಗಳಲ್ಲಿ ದ್ವೇಷ ಭಾವ ಇತ್ತು. ಅಲ್ಲದೆ ಡಾಕ್ಟರ್ ಸಮೀಕ್ಷಾ ಏಣಿಯಿಂದ ಇಳಿದು ಬರಬೇಕಾದ್ರೆ ಕಾಲು ಜಾರಿ ಕೆಳಗ್ ಬಿದ್ದಿದ್ರು. ಆಗಲೇ ನೀರಾನೆ ಅವರ ಮೇಲೆ ಸಿಕ್ಕಲ್ಲಿ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಡಾಕ್ಟರ್ ಸಮೀಕ್ಷಾ ಒಬ್ರು ಹುತಾತ್ಮೆ. ಅವರ ಹೆಸರು ಶಾಶ್ವತವಾಗಿ ನೆನಪಿನಲ್ಲಿಡುವಂತೆ ಮಾಡಲು ಮೃಗಾಲಯದ ಹೆಣ್ಣು ಮರಿ ಆನೆಗೆ ಸಮೀಕ್ಷಾ ಹೆಸರು ಇಡಲು ಶಿಫಾರಸು ಮಾಡೋದಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಈ ಸಾವಿನ ಬಗ್ಗೆ ಎಲ್ಲ ಆಯಾಮದಿಂದ ತನಿಖೆ ಮಾಡಲಾಗ್ತಾ ಇದೆ. ಈ ಸಾವಿನಲ್ಲಿ ಯಾರದೇ ಕೈವಾಡ ಇದ್ರೂ ತಪ್ಪಿತಸ್ಥರನ್ನ ಬಿಡಲ್ಲ ಅಂತ ಪ್ರಾಧಿಕಾರ ಅಧ್ಯಕ್ಷರು ಹೇಳಿಕೊಂಡಿದ್ದಾರೆ. ಇನ್ನು ಪೊಲೀಸರು ಎಲ್ಲಾ ಮೂಲಗಳಿಂದ ತನಿಖೆ ಮಾಡ್ತಾ ಇದ್ದಾರೆ. ಸದ್ಯದರಲ್ಲಿ ಡಾಕ್ಟರ್ ಸಮೀಕ್ಷಾ ಸಾವಿನ ಬಗ್ಗೆ ಎಲ್ಲಾ ಮಾಹಿತಿ ಹೊರಬೀಳಲಿದೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.